ಪ್ರಿಯ ಸ್ಪರ್ಧಾರ್ಥಿಗಳೇ, ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಪ್ರಸ್ತುತಿಪಡಿಸುವ ಇಂಡಿಯಾ ಫಾರ್ ಐಎಎಸ್ ನ ಕರೆಂಟ್ ಅಫೇರ್ಸ್ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಇಂದಿನ ವಿಡಿಯೋದಲ್ಲಿ ಇಂಡಿಯಾಸ್ ಗ್ಯಾಲೆಂಟ್ರಿ ಅವಾರ್ಡ್ಸ್ ಅಥವಾ ಭಾರತದ ಶೌರ್ಯ ಪ್ರಶಸ್ತಿಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನೋಡ್ತಾ ಹೋಗೋಣ. ನಿಮಗೆಲ್ಲ ಗೊತ್ತಿರೋ ಹಾಗೆ ಗ್ರೂಪ್ ಬಿ, ಗ್ರೂಪ್ ಸಿ ಅಥವಾ ಗ್ರೂಪ್ ಡಿ ಎಕ್ಸಾಮಿನೇಷನ್ಗಳಲ್ಲಿ ಈ ಒಂದು ಗ್ಯಾಲೆಂಟ್ರಿ ಅವಾರ್ಡ್ ಅಥವಾ ಶೌರ್ಯ ಪ್ರಶಸ್ತಿ ವಿಜೇತರ ಬಗ್ಗೆ ಹೆಚ್ಚಿನ ಪ್ರಶ್ನೆಗಳನ್ನು ಕೇಳುವಂಥದ್ದು ನಾವು ನೋಡ್ತಾ ಇರ್ತೀವಿ. ಅದರ ಜೊತೆಗೆ ಈ ಶೌರ್ಯ ಪ್ರಶಸ್ತಿಗಳಂದ್ರೇನು, ಅದನ್ನ ಯಾರಿಗೆ ನೀಡ್ತಾರೆ, ಯಾವ ಒಂದು ಕಾರಣಕ್ಕೆ ನೀಡ್ತಾರೆ ಅನ್ನೋದು ತಿಳ್ಕೊಬೇಕಾಗಿರುವಂಥದ್ದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯವಾಗಿರುತ್ತೆ. ಸೊ ಹಾಗಾಗಿ ಈ ಗ್ಯಾಲೆಂಟ್ರಿ ಅವಾರ್ಡ್ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಸೊ ಈ ಗ್ಯಾಲೆಂಟ್ರಿ ಅವಾರ್ಡ್ ಸರ್ ಏನ್ ಕಿದ್ಕಿದ್ಕಂತೆ ಈಗ ನ್ಯೂಸ್ ಅಲ್ಲಿ ಇದೆ ಅಂತ ನೋಡ್ತಾ ಬಂದಾಗ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇತ್ತೀಚೆಗೆ ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರದ ರಾಷ್ಟ್ರಪತಿಗಳಾದಂತಹ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಈ ಒಂದು ಪ್ರಶಸ್ತಿ ಪ್ರದಾನವನ್ನ ಮಾಡಿದ್ರು. ಹಾಗಾಗಿ ಈ ಒಂದು ನ್ಯೂಸ್ ನಲ್ಲಿತ್ತು. ಇದಲ್ಲದೆ ಇನ್ನೊಂದು ನೀವೆಲ್ಲರೂ ಕೂಡ ನ್ಯೂಸ್ ಅಲ್ಲಿ ನೋಡಿರ್ತೀರಾ, ಅಂದ್ರೆ ಈ ವರ್ಷದ ಅಥವಾ ಈ ಸಾಲಿನ ಕೀರ್ತಿ ಚಕ್ರ ಅವಾರ್ಡ್ ಏನಿತ್ತು ಅದರಲ್ಲಿ ಪ್ರಶಾಂತ ಬಾಲಕೃಷ್ಣನ್ ನಾಯರ್ ಅನ್ನುವಂಥವ್ರು, ಯಾಕಂದ್ರೆ ಇವರು ಗಗನ್ಯಾನ ಅನ್ನುವಂತಹ ನಮ್ದೇನು ಒಂದು ಆ ಬಾಹ್ಯಾಕಾಶದ ಒಂದು ಮಿಷನ್ ಇದೆ, ಆ ಮಿಷನ್ ನ ಕ್ಯಾಪ್ಟನ್ ಆದಂತಹ ಪ್ರಶಾಂತ್ ಬಾಲಕೃಷ್ಣನ್ ನಾಯರ್ ಅವ್ರಿಗೂ ಕೂಡ ಈ ಒಂದು ಕೀರ್ತಿ ಚಕ್ರವನ್ನ ಕೊಡಲಾಗಿದೆ. ಸೊ ಹಾಗಾಗಿ ಇದೆಲ್ಲದರಿಂದಾಗಿ ನಮಗೆ ಅಥವಾ ಕೀರ್ತಿ ಚಕ್ರ ಅಥವಾ ಅಶೋಕ ಚಕ್ರ ಅನ್ನುವಂಥದ್ದು ನ್ಯೂಸ್ ಅಲ್ಲಿ ಇತ್ತು. ಹಾಗಾದ್ರೆ ಏನು ಅನ್ನುವಂಥದ್ದು ನೋಡ್ತಾ ಬರೋಣ. ಮೊದಲಿಗೆ ಶೌರ್ಯ ಪ್ರಶಸ್ತಿ ಅಥವಾ ಗ್ಯಾಲೆಂಟ್ರಿ ಅವಾರ್ಡ್ ಅಂದ್ರೆ ಏನು ಅಂತ ನೋಡ್ತಾ ಬಂದಾಗ, ಶೌರ್ಯ ಪ್ರಶಸ್ತಿ ಅನ್ನುವಂಥದ್ದು ಭಾರತ ಸರ್ಕಾರವು ಸಶಸ್ತ್ರ ಪಡೆಗಳು, ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳು ಅಂದ್ರೆ CFPF ಅಂತ ನಾವೇನ್ ಕರಿತೀವಿ ಅವರು, ಅದ್ರ ಜೊತೆಗೆ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪೊಲೀಸ್ ಪಡೆಗಳಲ್ಲಿರುವಂತಹ ಸಿಬ್ಬಂದಿಗಳನ್ನ ಹಾಗೂ ನಾಗರಿಕರನ್ನ ಗೌರವಿಸಲು ಸ್ಥಾಪಿಸಿದಂತಹ ಅತ್ಯುನ್ನತ ರಾಷ್ಟ್ರ ಪ್ರಶಸ್ತಿ ಆಗಿರುತ್ತೆ ಅನ್ನುವಂಥದ್ದನ್ನ ನಾವು ತಿಳ್ಕೊಬೇಕಾಗಿರತ್ತೆ. ಅಂದ್ರೆ ಏನಕ್ಕೆ ಶೌರ್ಯ ಪ್ರಶಸ್ತಿಗಳನ್ನ ಕೊಡ್ತೀವಿ ಅಂತ ಬಂದಾಗ, ಕರ್ತವ್ಯದಲ್ಲಿ ಅಂದ್ರೆ ಈ ಮೇಲ್ಗಡೆ ಹೇಳಿದಂತಹ ಅಂದ್ರೆ ಯಾರು ಸಶಸ್ತ್ರ ಪಡೆಯ ಸೈನಿಕರಾಗಿರ್ಬೋದು, ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಯ ಸೈನಿಕರಾಗಿರಬಹುದು, ಅಥವಾ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದಲ್ಲಿರುವಂತಹ ಪೊಲೀಸರಾಗಿರಬಹುದು, ಇವರೆಲ್ಲರ ಒಂದು ಕರ್ತವ್ಯದಲ್ಲಿ ಸಲ್ಲಿಸಿದಂತಹ ಧೈರ್ಯ, ಅಪ್ರತಿಮ ಶೌರ್ಯ ಮತ್ತು ತ್ಯಾಗದ ಒಂದು ಉಲ್ಲೇಖವಾಗಿ, ತ್ಯಾಗದ ಒಂದು ಪ್ರತಿರೂಪವಾಗಿ ಈ ಒಂದು ಪ್ರಶಸ್ತಿಯನ್ನ ಕೊಡಮಾಡಲಾಗತ್ತೆ ಅನ್ನುವಂಥದ್ದು ಗೊತ್ತಿಲ್ಲ. ಶೌರ್ಯ ಪ್ರಶಸ್ತಿ ಅನ್ನುವಂಥದ್ದು ಅಥವಾ ಇಂಗ್ಲಿಷ್ ನಲ್ಲಿ ಗ್ಯಾಲೆಂಟ್ರಿ ಅವಾರ್ಡ್ಸ್ ಅಂತಾನು ಕೂಡ ಕರೀತಾ ಬರ್ತಾರೆ. ಸೊ ಅದರಲ್ಲಿ ನಿಮ್ಗಿರುವಂಥದ್ದು ಈ ರೀತಿಯಾಗಿ ಒಟ್ಟು 6 ಪ್ರಶಸ್ತಿಗಳಿರ್ತವೆ. ಅದರಲ್ಲಿ ಒಂದನೇದು ಮುಖ್ಯವಾಗಿರುವಂಥದ್ದು ಪರಮವೀರ ಚಕ್ರ, ಅದಾದ್ಮೇಲೆ ಮಹಾವೀರ ಚಕ್ರ, ಅದಾದ್ಮೇಲೆ ವೀರ ಚಕ್ರ, ಇನ್ನೊಂದು ಅಶೋಕ ಚಕ್ರ, ಕೀರ್ತಿ ಚಕ್ರ ಮತ್ತು ಶೌರ್ಯ ಚಕ್ರ ಅಂತ ಕರಿತೀವಿ. ಅಂಡ್ ಇದರಲ್ಲೂ ಕೂಡ ಡಿವೈಡ್ ಇರುತ್ತೆ. ಒಂದು ವಾರ್ ಟೈಮ್ ಅವಾರ್ಡ್ಸ್ ಅನ್ನುವಂಥದ್ದು, ಇನ್ನೊಂದು ಪೀಸ್ ಟೈಮ್ ಅವಾರ್ಡ್ಸ್ ಅನ್ನುವಂಥದ್ದು. ವಾರ್ ಟೈಮ್ ಅವಾರ್ಡ್ಸ್ ಅಂತ ಅಂದ್ರೆ ಯುದ್ಧ ಕಾಲದಲ್ಲಿ ಕೊಡಬಹುದಾದಂತಹ ಪ್ರಶಸ್ತಿಗಳು. ಸೊ ಅಥವಾ ಶತ್ರುವನ್ನ ಎದುರಿಸಿ ಏನಾದ್ರೂ ಪ್ರಾಣ ತ್ಯಾಗ ಅಥವಾ ಧೈರ್ಯದ ಅಥವಾ ಈ ರೀತಿಯಾಗಿ ಏನಾದ್ರೂ ಅವರು ಶೌರ್ಯವನ್ನ ಮೆರೆದಿದ್ರೆ ಅದಕ್ಕೆ ಕೊಡುವಂಥದ್ದು ಈ ಒಂದು ವಾರ್ ಟೈಮ್ ಅವಾರ್ಡ್ಸ್ ಅಂತ ಕರಿತೀವಿ, ಯುದ್ಧ ಕಾಲದಲ್ಲಿ ಕೊಡುವಂತಹ ಪ್ರಶಸ್ತಿಗಳು. ಇನ್ನೊಂದು ಪೀಸ್ ಟೈಮ್ ಅವಾರ್ಡ್ಸ್ ಅಂತ ಕೊಡ್ತಾರೆ ಅಥವಾ ಶಾಂತಿ ಕಾಲದಲ್ಲಿ ಕೊಡುವಂತಹ ಅವಾರ್ಡ್ಗಳು. ಇದರಲ್ಲಿ ಅಶೋಕ ಚಕ್ರ, ಕೀರ್ತಿ ಚಕ್ರ ಮತ್ತು ಶೌರ್ಯ ಚಕ್ರ ಅಂತಾನು ಕೂಡ. ಸೊ ಈ ಪ್ರಶಸ್ತಿಗಳ ಬಗ್ಗೆ ನೋಡೋದಾದ್ರೆ ಮುಖ್ಯವಾಗಿ ಉದ್ದೇಶ ಏನು ಅಂತ ಅಂದ್ರೆ, ಯುದ್ಧ ಕಾಲ, ಶಾಂತಿ ಕಾಲ, ನಿಮ್ಗೆ ಅವಾಗಲೇ ಹೇಳಿದಾಗೆ ಪೀಸ್ ಟೈಮ್ ಮತ್ತು ವಾರ್ ಟೈಮ್ ಅನ್ನುವಂತಹ 2 ಕ್ಲಾಸ್ಗಳಲ್ಲಿ 2 ವಿಭಾಗದಲ್ಲಿ ಪ್ರಶಸ್ತಿಯನ್ನು ಕೊಡ್ತಾರೆ. ಪರಾಕ್ರಮವನ್ನು ತೋರಿದಂತಹ, ಶೌರ್ಯವನ್ನ ಪ್ರದರ್ಶಿಸಿದಂತಹ ಅಥವಾ ತ್ಯಾಗವನ್ನ ಅಂದ್ರೆ ಸ್ವತ್ಯಾಗ ಅಂದ್ರೆ ಪ್ರಾಣವನ್ನು ಕೂಡ ತ್ಯಾಗ ಮಾಡುವಂತಹ ಏನು ಸೈನಿಕರು ಇರ್ತಾರೆ, ನಾಗರಿಕರು ಇರ್ತಾರೆ, ಅಂತಹ ಒಂದು ಕಾರ್ಯಗಳಿಗೆ ನೀಡಲಾಗುವಂತಹ ಮನ್ನಣೆಗಳು ಅಂತ ನಾವು ಈ ಒಂದು ಪ್ರಶಸ್ತಿಗಳನ್ನ ಕರಿತಾ ಬರ್ತೀವಿ. ಯಾರು ಪ್ರದಾನ ಮಾಡ್ತಾರೆ, ಯಾರು ಇದನ್ನು ಕೊಡುವಂಥದ್ದು, ಈ ಒಂದು ಪ್ರಶಸ್ತಿಯನ್ನ ಪ್ರದಾನ ಮಾಡುವಂಥದ್ದು ಸಶಸ್ತ್ರ ಪಡೆಗಳ ಸರ್ವೋಚ್ಚ ಕಮಾಂಡರ್ ಆಗಿರುವಂತಹ ರಾಷ್ಟ್ರದ ರಾಷ್ಟ್ರಪತಿಗಳು. ಅಂದ್ರೆ ಈಗ ಪ್ರಸ್ತುತ ರಾಷ್ಟ್ರದ ರಾಷ್ಟ್ರಪತಿಗಳಾಗಿ ದ್ರೌಪದಿ ಮುರ್ಮು ಅವರಿದ್ದಾರೆ. ಅವರ ತಮ್ಮ ಅಧಿಕಾರಾವಧಿಯ ಕೊನೆಗೆವರೆಗೂ ಕೂಡ ಈ ಒಂದು ಪ್ರಶಸ್ತಿಗಳನ್ನ ಕೊಡ್ತಾ ಬರ್ತಾರೆ. ಅವರ ನಂತರದಲ್ಲಿ ಯಾರು ರಾಷ್ಟ್ರಪತಿಗಳಾಗಿರ್ತಾರೆ ಅವರು ಕೊಡ್ತಾ ಬರ್ತಾರೆ. ಒಟ್ಟಿನಲ್ಲಿ ಇದನ್ನು ಕೊಡುವಂಥದ್ದು ಸಶಸ್ತ್ರ ಪಡೆಗಳ ಸರ್ವೋಚ್ಚ ಕಮಾಂಡರ್ ಆಗಿರುವಂತಹ ರಾಷ್ಟ್ರಪತಿಗಳು ಅನ್ನುವಂಥದ್ದು ಜ್ಞಾಪನ ಇರಲಿ ನಿಮ್ಗೆ. ಇನ್ನು ಯಾವ ಸಚಿವಾಲಯ ಇದಕ್ಕೆ ರೆಫರೆನ್ಸ್ ಮಾಡುತ್ತೆ ಅಥವಾ ಕೊಡುತ್ತೆ ಅಥವಾ ಕೊಡೋದಕ್ಕೆ ಹೇಳುತ್ತೆ ಅಂತ ಬಂದಾಗ, ಮುಖ್ಯವಾಗಿ ಈ ಒಂದು ಸಶಸ್ತ್ರ ಸೈನಿಕರಾಗಿರ್ಬೋದು ಅಥವಾ ಕೇಂದ್ರ ಮೀಸಲು ಪಡೆಗಳಲ್ಲಿರುವಂತಹ ಸೈನಿಕರಾಗಿರ್ಬೋದು, ಇವರಿಗೆ ಸಂಬಂಧಪಟ್ಟ ಹಾಗೆ ರಕ್ಷಣಾ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅವರು ರೆಫರೆನ್ಸ್ ಅನ್ನ ಕೊಡ್ತಾರೆ.
ಇನ್ಮಿಕ್ಕಿದಂತೆ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿರುವಂತಹ ಪೊಲೀಸ್ ಪಡೆಗಳಿಗೆ ಸಂಬಂಧಪಟ್ಟ ಹಾಗೆ ಗೃಹ ಸಚಿವಾಲಯ ಅಥವಾ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅವರು ಈ ಒಂದು ಪ್ರಶಸ್ತಿಗೆ ಸಂಬಂಧಪಟ್ಟ ಹಾಗೆ ರೆಫರೆನ್ಸ್ ಗಳನ್ನ ಅಥವಾ ಪ್ರಮೋಷನ್ ಅನ್ನ ಕೊಡುವಂಥದ್ದು ಅವರು ಅನ್ನುವಂಥದ್ದು ಗೊತ್ತಿಲ್ಲ. ಅಂಡ್ ವರ್ಷಕ್ಕೆ ಎಷ್ಟು ಬಾರಿ ಕೊಡ್ತಾರೆ, ವರ್ಷಕ್ಕೆ ಒಂದೇ ಬಾರಿನ ಅಥವಾ ಎಷ್ಟು ವರ್ಷಗಳಿಗೊಮ್ಮೆ ಕೊಡ್ತಾರೆ ಅಂತ ಬಂದಾಗ ವರ್ಷಕ್ಕೆ 2 ಬಾರಿ ಅನ್ನುವಂಥದ್ದು ಗ್ಯಾಪ್ನ ಇರಲಿ. ಒಂದು ಗಣರಾಜ್ಯೋತ್ಸವದ ಆಸುಪಾಸಿನಲ್ಲಿ, ಇನ್ನೊಂದು ಸ್ವತಂತ್ರ ದಿನಾಚರಣೆಯ ಆಸುಪಾಸಿನಲ್ಲಿ 2 ಬಾರಿ, ವರ್ಷಕ್ಕೆ 2 ಬಾರಿ ಕೊಡ್ತಾರೆ ಅನ್ನುವಂಥದ್ದು ಗೊತ್ತಿರಲಿ. ಒಂದು ಗಣರಾಜ್ಯೋತ್ಸವ ಅಥವಾ ರಿಪಬ್ಲಿಕ್ ಡೇ ಅಂದ್ರೆ ಜಾನ್ವರಿ ಆ ಆಸುಪಾಸಿನಲ್ಲಿ, ಇನ್ನೊಂದು ಸ್ವತಂತ್ರ ದಿನಾಚರಣೆಯ ಒಂದು ಸಂದರ್ಭದಲ್ಲಿ ಜೂನ್ ಜುಲೈ ಆಗಸ್ಟ್ ಈ 3 ತಿಂಗಳ ಆಸುಪಾಸಿನಲ್ಲಿ ಈ ಒಂದು ಪ್ರಶಸ್ತಿಗಳನ್ನ ಕೊಡ್ತಾರೆ ಅನ್ನುವಂಥದ್ದು. ಈ ಪ್ರಶಸ್ತಿಯನ್ನು ಪಡ್ಕೊಂಡಾಗ ಸಿಗುವಂತಹ ಪ್ರಯೋಜನಗಳು ಏನಾದ್ರೂ ಇದೆಯಾ ಅಂದ್ರೆ ಪ್ರಶಸ್ತಿ ಪುರಸ್ಕೃತರು ಏನಿರ್ತಾರೆ ಅವ್ರಿಗೆ ಏನಾದ್ರೂ ಇದೆಯಾ ಅಂತ ನೋಡ್ತಾ ಬಂದಾಗ, ಯಾರೆಲ್ಲ ಈ ಒಂದು ಪ್ರಶಸ್ತಿ ಪುರಸ್ಕೃತರಾಗಿರ್ತಾರೆ ಅಂದ್ರೆ 6 ವಿಭಾಗಗಳಲ್ಲಿ ಯಾವ್ದಾದ್ರು ಒಂದು ಪ್ರಶಸ್ತಿಯನ್ನು ಪಡೆದಿದ್ರು ಕೂಡ ಮಾಸಿಕ ವಿತ್ತೀಯ ಭತ್ಯೆಯನ್ನ ಕೊಡ್ಲಾಗತ್ತೆ. ಅಂದ್ರೆ ಒಂದಿಷ್ಟು ಮಂತ್ಲಿ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಅನ್ನ ಕೊಡ್ಲಾಗತ್ತೆ. ಅದ್ರ ಜೊತೆಗೆ ಪ್ರಯಾಣದಲ್ಲಿ ಏನಾದ್ರೂ ಅಂದ್ರೆ ಏರ್ಫ್ಲೈನ್ಸ್ ಅಲ್ಲಿ ಅಥವಾ ಟ್ರೈನ್ಗಳಲ್ಲಿ ಏನಾದ್ರೂ ಇತ್ತಿದ್ದಾಗ ಅವ್ರಿಗೆ ಡಿಸ್ಕೌಂಟ್ಗಳನ್ನ ಕೊಡ್ಲಾಗತ್ತೆ. ಇದ್ರ ಜೊತೆಗೆ ಇತರೆ ಕೆಲವು ಪ್ರಯೋಜನಗಳು ಕೂಡ ಕೊಡ್ಲಾಗತ್ತೆ ಅನ್ನುವಂಥದ್ದು ಗೊತ್ತಿರ್ಲಿ. ನಾಟ್ ಜಸ್ಟ್ ಮಾನಿಟರಿ ಅಲ್ಲ, ಅದರ್ ಫ್ರಿಂಜ್ ಬೆನಿಫಿಟ್ಸ್ ಕೂಡ ಇವರಿಗೆ ಅವೈಲಬಲ್ ಇರುತ್ತೆ ಅನ್ನುವಂಥದ್ದು ನಿಮಗೆ ಗೊತ್ತ. ಇನ್ನು ಶೌರ್ಯ ಚಕ್ರ ಪ್ರಶಸ್ತಿ, ಅದು ಈ ಶೌರ್ಯ ಅಥವಾ ಗ್ಯಾಲೆಂಟ್ರಿ ಅವಾರ್ಡ್ಗಳ ಇತಿಹಾಸವನ್ನ ನೋಡೋದಾದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ 6 ಪ್ರಶಸ್ತಿಗಳಿದಾವೆ ಅಂತ ನಿಮ್ಗೆ ಅವಾಗಲೇ ಹೇಳಿದೆ. ಒಂದು ಪರಮವೀರ ಚಕ್ರ, ಮಹಾವೀರ ಚಕ್ರ, ವೀರ ಚಕ್ರ, ಅದೇ ರೀತಿನಲ್ಲಿ ಅಶೋಕ ಚಕ್ರ, ಶೌರ್ಯ ಚಕ್ರ, ಕೀರ್ತಿ ಚಕ್ರ, ಈ ರೀತಿಯಾಗಿ 6 ಪ್ರಶಸ್ತಿಗಳು ಇರುವಂತದ್ದು. ಸೊ ಮೊದಲಿಗೆ ಈ ಪರಮವೀರ ಚಕ್ರ, ಮಹಾವೀರ ಚಕ್ರ ಮತ್ತು ವೀರಚಕ್ರವನ್ನ ಜನವರಿ 26, 1950ರಲ್ಲಿ ಈ ಪ್ರಶಸ್ತಿಗಳನ್ನ ಸ್ಥಾಪಿಸಲಾಗತ್ತೆ. ಆದರೆ ಇದನ್ನ ರೆಟ್ರಾಸ್ಪೆಕ್ಟಿವ್ ಆಗಿ ಅಂದ್ರೆ ಹಿಂದಿನಿಂದ ಅಂದ್ರೆ ಈ ದಿನಕ್ಕೆ ನಾನು ಅಂದ್ರೆ ಜುಲೈ 20 ಈ ತಿಂಗಳಲ್ಲಿ ನಾವೇನಾದ್ರೂ ಅದನ್ನ ಜಾರಿಗೆ ತಂದ್ರು ಕೂಡ ಅದನ್ನ ರೆಟ್ರಾಸ್ಪೆಕ್ಟಿವ್ ಆಗಿ ಅಂದ್ರೆ ಅದನ್ನ ನಾವ್ ಎಷ್ಟು ಟೈಮ್ ಬೇಕೋ ಅಥವಾ ಯಾವ ಒಂದು ಇಂದಿನ ಸಮಯದಿಂದ ಬೇಕೋ ಅಲ್ಲಿಂದನೇ ಅದನ್ನ ನಾವು ಜಾರಿಗೊಳಿಸಬಹುದಾಗಿರತ್ತೆ. ಆ ರೀತಿಯಾಗಿ ಒಟ್ನಲ್ಲಿ ಇದನ್ನ ಸ್ಥಾಪಿಸಿದ್ದು 1950 ಜನವರಿ 26ರಂದು, ಆದ್ರೆ ಅದು ಜಾರಿಗೆ ಬಂದಿದ್ದು ಆಗಸ್ಟ್ 15, 1947ರಂದು. ಅಂದ್ರೆ ನಮಗೆ ಸ್ವತಂತ್ರ ಸಿಕ್ಕ ದಿನದಿಂದನೂ ಕೂಡ ಈ ಪ್ರಶಸ್ತಿಯನ್ನ ಕೊಡ್ಲಾಗ್ತಾ ಇದೆ ಅಥವಾ ಸ್ಥಾಪನೆ ಮಾಡಲಾಗಿದೆ ಅನ್ನೋ ರೀತಿಯಲ್ಲಿ ಇಲ್ಲಾಗಿದೆ. ಅಂಡ್ ಅದ್ರ ಜೊತೆಗೆ ಅದು ಕೂಡ ನಿಮ್ಗೆ ವಾರ್ ಟೈಮ್ದು ಅಂಡ್ ಪೀಸ್ ಟೈಮ್ ಅಂದ್ರೆ ಸ್ವತಂತ್ರದ ಒಂದು ಸಮಯದಲ್ಲಿ ಶಾಂತಿ ಸಮಯದಲ್ಲಿ ಕೊಡಲಾಗುವಂತಹ ಪ್ರಶಸ್ತಿಗಳು ಅಂತ ಬಂದಾಗ ಅಶೋಕ ಚಕ್ರಾಸ್ ಅಂತ. ಮೊದಲಿಗೆ ಈ ಅಶೋಕ ಚಕ್ರ, ಕೀರ್ತಿ ಚಕ್ರ, ಶೌರ್ಯ ಚಕ್ರ ಅಂತ ಇರ್ಲಿಲ್ಲ. ಅದ್ರ ಬದಲಿಗೆ ಅಶೋಕ ಗ್ರೇಡ್ 1, ಅಶೋಕ ಗ್ರೇಡ್ 2, ಅಶೋಕ ಗ್ರೇಡ್ 3 ಈ ರೀತಿಯಾದಂತಹ 3 ಪ್ರಶಸ್ತಿಗಳಿದ್ದು ಇದನ್ನ 1952ರಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. 1950 ಜನವರಿ 26ರಂದು ಯುದ್ಧ ಕಾಲದಲ್ಲಿ ಕೊಡಲ್ಪಡುವಂತಹ ಪರಮವೀರ, ಮಹಾವೀರ, ವೀರ ಪ್ರಶಸ್ತಿಗಳನ್ನ ಸ್ಥಾಪನೆ ಮಾಡಲಾಗತ್ತೆ. ಆದ್ರೆ ಅದನ್ನ ಆಗಸ್ಟ್ 15, 1947ರಿಂದ ಜಾರಿಗೆ ತರಲಾಗತ್ತೆ. ಅಂಡ್ ಅದೇ ರೀತಿನಲ್ಲಿ ಶಾಂತಿ ಸಮಯದಲ್ಲೂ ಕೂಡ ಕೊಡಬೇಕಾಗತ್ತೆ ಅಂತ ಬಂದಾಗ 1952ರಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಇವನು ಕೂಡ ರೆಟ್ರಾಸ್ಪೆಕ್ಟಿವ್ ಆಗಿ ಆಗಸ್ಟ್ 15, 1947ರಿಂದನೇ ಜಾರಿಗೆ ತರಲಾಗುತ್ತೆ. ಆದರೆ ಇದನ್ನ 1967ರಲ್ಲಿ ಈ ಅಶೋಕ ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3 ಅನ್ನುವಂತಹ ಪ್ರಶಸ್ತಿಗಳೇನಿದ್ವು ಅವನ್ನ ಅಶೋಕ ಚಕ್ರ, ಕೀರ್ತಿ ಚಕ್ರ, ಶೌರ್ಯ ಚಕ್ರ ಅಂತ ಅದನ್ನ ರೀನೇಮಿಂಗ್ ಅಥವಾ ಮರುನಾಮಕರಣವನ್ನ ಮಾಡ್ತಾರೆ ಅನ್ನುವಂಥದ್ದು ಕೂಡ ಗೊತ್ತಿರಲಿ. ಆರ್ಡರ್ ಆಫ್ ಪ್ರೆಸಿಡೆನ್ಸ್ ಅಂತ ಬಂದಾಗ ಅಂದ್ರೆ ಈ ಒಂದು ಬ್ಯಾಡ್ಜ್ಗಳನ್ನ ಅಥವಾ ಈ ಪ್ರಶಸ್ತಿಗಳನ್ನ ಹೇಗೆ ವೇರ್ ಮಾಡುವಂಥದ್ದು ಅಥವಾ ನಾವು ಅದನ್ನ ಹೇಗೆ ಧರಿಸ್ಬೇಕು ಅಂತ ಬಂದಾಗ ಮೊದಲಿಗೆ ಬರುವಂಥದ್ದು ಪರಮವೀರ ಚಕ್ರ ಬರುತ್ತೆ. ಆನಂತರದಲ್ಲಿ ಅಶೋಕ ಚಕ್ರ, ಆನಂತರದಲ್ಲಿ ನಿಮಗೆ ಬರುವಂಥದ್ದು ಪರಮವೀರ, ಅಶೋಕ ಚಕ್ರ, ಮಹಾವೀರ ಚಕ್ರ, ಕೀರ್ತಿ ಚಕ್ರ, ವೀರ ಚಕ್ರ, ಶೌರ್ಯ ಚಕ್ರ ಹೀಗೆ ಬರುತ್ತೆ. ಅಂದ್ರೆ ವಾರ್ ಟೈಮ್ ಅಂಡ್ ಪೀಸ್ ಟೈಮ್ ಅಲ್ಲಿ ಯಾವ ಹೈಯೆಸ್ಟ್ ಇರುತ್ತೆ ಸೊ ಅದ್ರದ್ದು ಆರ್ಡರ್ ವೈಸ್ ಹಾಗಾಗಿ ಬರ್ತಾ ಹೋಗುತ್ತೆ. ವಾರ್ ಟೈಮ್ ಅಲ್ಲಿ ಯಾವಾಗ ಕೊಡ್ತೀವಿ, ಏನಕ್ಕೆ ಕೊಡ್ತೀವಿ ಅಂತ ಬಂದಾಗ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಮೊದಲೇ ಹೇಳಿದ ಹಾಗೆ ಈ ಪರಮವೀರ, ಮಹಾವೀರ ಅಥವಾ ವೀರ ಚಕ್ರಗಳು ಅಂತ ಬಂದಾಗ ನೌಕೆನಲ್ಲಾಗಿರ್ಬೋದು, ಮಿಲಿಟರಿನಲ್ಲಿ ಸೇನೆನಲ್ಲಾಗಿರ್ಬೋದು ಅಥವಾ ಅದರ್ ಏರ್ ಫೋರ್ಸ್ ಆಗಿರ್ಬೋದು ಅಂಡ್ ಮೀಸಲು ಪಡೆಗಳಾಗಿರ್ಬೋದು, ಪ್ರಾದೇಶಿಕ ಪಡೆಗಳಾಗಿರ್ಬೋದು, ಇವರೆಲ್ಲರೂ ಕೂಡ ತಮ್ಮ ಶತ್ರುವನ್ನ ಎದುರಿಸುವಾಗ ಏನಾದ್ರೂ ಪ್ರಾಣ ತ್ಯಾಗ ಮಾಡಿದ್ರೆ ಅಥವಾ
ಶತ್ರುಗಳನ್ನ ನಿರ್ನಾಮ ಮಾಡಿದ್ರೆ ಅಥವಾ ಯುದ್ಧದಲ್ಲಿ ಭಾಗವಹಿಸಿದ್ರೆ ಈ ತರದ ಒಂದು ಸಮಯದಲ್ಲಿ ನಾವು ಯುದ್ಧ ಕಾಲದಲ್ಲಿ ಕೊಡುವಂತಹ ವಾರ್ ಟೈಮ್ ಅವಾರ್ಡ್ಸ್ ಗಳನ್ನ ಕೊಡ್ಬೋದು. ಅದೇ ರೀತಿನಲ್ಲಿ ಪೀಸ್ ಟೈಮ್ ಅವಾರ್ಡ್ಸ್ ಅಂತ ನಾವೇನ್ ಕರಿತೀವಿ, ಈ ಪೀಸ್ ಟೈಮ್ ಅವಾರ್ಡ್ಗಳನ್ನ ದೇಶಕ್ಕೆ ಅಥವಾ ದೇಶದ ಒಂದು ಸೇವೆಗಾಗಿ ಅಥವಾ ದೇಶದ ಒಂದು ಹೆಸರನ್ನ ಕೀರ್ತಿ ಪತಾಕೆಯನ್ನ ಆರಿಸೋದಕ್ಕಾಗಿ ಕೊಡಮಾಡಲ್ಪಡುವಂತಹ ಪ್ರಶಸ್ತಿಗಳು ಅನ್ನುವಂಥದ್ದು ಗೊತ್ತಿರಲಿ. ಮೊದಲಿಗೆ ಈ ಯುದ್ಧ ಕಾಲದಲ್ಲಿ ಕೊಡುವಂತಹ ಪ್ರಶಸ್ತಿಗಳು ಏನಿರ್ತವೆ ಅಂದ್ರೆ ವಾರ್ ಟೈಮ್ ಅವಾರ್ಡ್ಸ್ ಅಂದ್ರೆ ಪರಮವೀರ, ಮಹಾವೀರ, ವೀರಚಕ್ರ ಏನಿರ್ತವೆ ಇವು ಕೇವಲ ಸೈನಿಕರಿಗೆ ಅಂದ್ರೆ ಅದು ಕೇಂದ್ರ ಮೀಸಲು ಪಡೆ ಆಗಿರಬಹುದು ಅಥವಾ ಸೈನಿಕರಾಗಿರಬಹುದು ಇವ್ರಿಗೆ ಮಾತ್ರನೇ ಕೊಡೋದಕ್ಕೆ ಸಾಧ್ಯ ಇರುತ್ತೆ. ಆದ್ರೆ ಪೀಸ್ ಟೈಮ್ ಅವಾರ್ಡ್ಸ್ ಅಂತ ಏನಿರ್ತವೆ ಆ ಪೀಸ್ ಟೈಮ್ ಅವಾರ್ಡ್ಗಳನ್ನ ಈ ಸೈನಿಕರ ಜೊತೆಗೆ ಉಳಿದ ಸಿವಿಲಿಯನ್ಸ್ ಅಂತ ನಾವೇನ್ ಕರಿತೀವಿ ನಾಗರಿಕರಿಗೂ ಕೂಡ ಅದನ್ನ ನಾವು ಕೊಡಬಹುದು ಅನ್ನುವಂಥದ್ದು ಗೊತ್ತಿರಲಿ. ಸೊ ಈ ಅಶೋಕ ಚಕ್ರ ಆಗಿರ್ಬೋದು, ಕೀರ್ತಿ ಚಕ್ರ ಆಗಿರ್ಬೋದು, ಶೌರ್ಯ ಚಕ್ರ ಆಗಿರ್ಬೋದು ಇವೆಲ್ಲವೂ ಕೂಡ ನಮ್ಗೆ ಶಾಂತಿ ಕಾಲದಲ್ಲೂ ಕೂಡ ಕೊಡುವಂತಹ ಒಂದು ಪ್ರಶಸ್ತಿಗಳಾಗಿರ್ತವೆ. ಫಾರ್ ಎಕ್ಸಾಂಪಲ್ ಸೊ ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ಅಂತ ನಾವೆಲ್ಲ ಗೊತ್ತಿರತ್ತೆ, ನಿಮ್ಗೆಲ್ಲ ಗೊತ್ತಿದ್ದಾಗೆ 2008ರಲ್ಲಿ ಏನು ನವೆಂಬರ್ನಲ್ಲಿ ಆದಂತಹ ಅಟ್ಯಾಕ್ ಏನಿರುತ್ತೆ ಅಂದ್ರೆ ಮುಂಬೈನ ತಾಜ್ ಹೋಟೆಲ್ ಮೇಲೆ ಏನು ಅಟ್ಯಾಕ್ ಆಗತ್ತೆ ಅಂತಹ ಸಮಯದಲ್ಲಿ ಶತ್ರುವನ್ನ ಎದುರುಗೊಳ್ತಾರೆ, ಶತ್ರುವನ್ನ ನಿರ್ನಾಮ ಮಾಡೋದಕ್ಕೆ ಪ್ರಾಣತ್ಯಾಗವನ್ನ ಮಾಡ್ತಾರೆ. ಯಾರು? ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ಅನ್ನುವಂಥವ್ರು. ಆಗ ಅವ್ರಿಗೆ ಈ ಒಂದು ಆ ಮರಣಾನಂತರದಲ್ಲಿ ಇವ್ರಿಗೆ ಅಶೋಕ ಚಕ್ರವನ್ನ ಕೊಡ್ಲಾಗತ್ತೆ. ಅಂದ್ರೆ ಪೀಸ್ ಟೈಮ್ ಅಲ್ಲಿ ಕೊಡುವಂತಹ ಹೈಯೆಸ್ಟ್ ಅವಾರ್ಡ್ಸ್ ಆಗಿರುತ್ತೆ ಅವ್ರು ಕೊಡ್ತಾರೆ. ಅದೇ ರೀತಿಯಲ್ಲಿ 1986ರಲ್ಲಿ ಫ್ಲೈಟ್ ಹೈಜಾಕ್ ಆಗಿರುತ್ತೆ. ಸೊ ಅಂದ್ರೆ ನೀರಜ ಭಾನು ಟನ್ ಅಂತ ನಾವೆಲ್ಲರೂ ಕೂಡ ಸ್ಕೂಲ್ಗಳಲ್ಲಿ ಪಾಠವನ್ನ ಕೇಳಿರ್ತೀವಿ, ಅವ್ರಿಗೂ ಕೂಡ ಈ ಒಂದು ಅಶೋಕ ಚಕ್ರವನ್ನ ಕೊಡ್ಲಾಗಿರುತ್ತೆ. ಸೊ ಇದೇ ರೀತಿಯಲ್ಲಿ ಕೊನೆಗೆ ನೆಕ್ಸ್ಟ್ ಬರುವಂತದ್ದು ಕೀರ್ತಿ ಚಕ್ರ, ಅದಾದ್ಮೇಲೆ ಬರುವಂತದ್ದು ಶೌರ್ಯ ಚಕ್ರ. ಹೀಗೆಲ್ಲವೂ ಕೂಡ ಪೀಸ್ ಟೈಮ್ಗಳಲ್ಲಿ ಮುಖ್ಯವಾಗಿ ಕೊಡುವಂಥದ್ದು ಅನ್ನುವಂಥದ್ದು ಗೊತ್ತಿರಲಿ. ಸೊ ನೆಕ್ಸ್ಟ್ ಗಳಲ್ಲಾಗಿರ್ಬೋದು ಅಂಡ್ ಕೆಲವು ಸಲ ಸಿವಿಲಿಯನ್ ಅಂತಂದ್ರೆ ನಾಗರಿಕರನ್ನು ಕೂಡ ಇದಕ್ಕೆ ಕೊಡ್ಲಾಗುತ್ತೆ. ಶಿಫಾರಸು ಯಾರು ಮಾಡ್ತಾರೆ ರೆಕಮೆಂಡೇಶನ್ ಅಂತ ಬಂದಾಗ ಮಿಲಿಟರಿ ಅಥವಾ ಮಿನಿಸ್ಟ್ರಿ ಏನೋ ಡಿಫೆನ್ಸ್ ಆಗಿರ್ಬೋದು ಅಥವಾ ಗೃಹ ಸಚಿವಾಲಯ ಆಗಿರ್ಬೋದು ಇವರಿಬ್ರು ಕೂಡ ಇದನ್ನ ರೆಕಮೆಂಡೇಶನ್ ಅನ್ನ ಮಾಡುವಂಥದ್ದು. ಆ ನಂತರದಲ್ಲಿ ಅದಕ್ಕೆ ಪ್ರಶಸ್ತಿಗಳ ಒಂದು ಸಮಿತಿ ಇರುತ್ತೆ. ಆ ಸಮಿತಿ ಏನ್ ಕಮಿಟಿ ಅಂತ ಕರಿತೀವಿ ಅಥವಾ ಲೈಕ್ ಏನು ಪ್ರೈಸಸ್ ಕಮಿಟಿ ಅಂತ ಇರುತ್ತೆ. ಸೊ ಅವರು ಒಂದು ಎಲ್ಲಾ ರೆಕಮೆಂಡೇಶನ್ಗಳ ಇವ್ಯಾಲ್ಯೂಯೇಷನ್ ಮಾಡಿ ಆ ನಂತರದಲ್ಲಿ ಫೈನಲ್ ಆಗಿ ಸೆಲೆಕ್ಟ್ ಮಾಡ್ತಾರೆ. ಸೊ ಅವರನ್ನ ನಮ್ಗೆ ಈ ಒಂದು ರಾಷ್ಟ್ರಪತಿ ಭವನದಲ್ಲಿ ನಡೆಯುವ ಸಮಾರಂಭದಲ್ಲಿ ಈ ಒಂದು ಪ್ರಶಸ್ತಿಗಳನ್ನ ಕೊಡಲಾಗುತ್ತೆ ಅನ್ನುವಂಥದ್ದು ಗೊತ್ತಿರಲಿ. ಸೊ ಇದಿಷ್ಟು ಇದಕ್ಕೆ ಹೆಚ್ಚಿನ ಒಂದು ಇನ್ಫಾರ್ಮೇಶನ್ ಅನ್ನು ನೋಡ್ತಾ ಬಂದಾಗ ಇದರಿಂದಾಗಿ ನಮ್ಗೆ ಅರ್ಹತೆಗಳು ಮೊದಲೇ ಹೇಳಿದಾಗೆ ಸೊ ಮಿಲಿಟರಿ ಪಡೆಗಳಾಗಿರಬಹುದು ಅಥವಾ ಬಗ್ಗೆ ಅಥವಾ ಶೌರ್ಯ ಪ್ರಶಸ್ತಿಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿ, ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.